ರೆಡಿನಾ ಸರ್? ಡೆಲ್ಲಿ ಬಂದಿದ್ದೀರಿ ಸರ್. ಡೆಲ್ಲಿ ಬಂದಿರೋಂಥದ್ದು ಭಾಳಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಯಕರನ್ನ ಭೇಟಿ ಆಗಬೇಕಾಗಿತ್ತು. ನಂತರ ನಮ್ಮ ಸಂಘಟನೆಗೆ ಸಂಬಂಧಪಟ್ಟಿರೋಂಥ ಕೆಲವೊಂದು ಪ್ರಮುಖರ ಹತ್ರ ಕೂಡ ಭೇಟಿ ಆಗಬೇಕಾಯಿತು. ಬೆಳಗ್ಗೆ ಕೂಡ ಹೋಗಿ ಹಿರಿಯರ ಹತ್ರ ನಾನು ಮಾತಾಡಿಸ್ಕೊಂಡು ಕೂಡ ನಾನು ಬಂದಿದ್ದೀನಿ. ಮತ್ತು ಪುನಃ ನಾಳೆ ನಾಡ್ದ ಇಲ್ಲೇ ಇರ್ತೀನಿ. 2 ದಿನಗಳ ಕಾಲ ಯಾರ್ಯಾರು ನಮ್ಮ ಹಿರಿಯರು, ನಮ್ಮ ಪ್ರಹ್ಲಾದ್ ಜೋಶಿಯವರು, ನಂತರ ಸೋಮಣ್ಣ ಸಾಹೇಬರು, ಶೋಭಕ್ಕನವರು ಯಾರ್ಯಾರು ಸಿಗ್ತಾರೋ ಅವ್ರೆಲ್ಲರೂ ಕೂಡ ಮಾತಾಡಿಸ್ಬೇಕು ಅನ್ನೋಂಥ ಕಾರಣದಿಂದ ನಾನು ಡೆಲ್ಲಿಗೆ ಬಂದಿದ್ದೀನಿ. ಹಂಗಾಗಿ ಪುನಃ ಮುಂದಕ್ಕೆ ಇದನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತೊಗೊಂಡೋಗ್ಬೇಕನ್ನೋಂಥ ವಿಚಾರವನ್ನು ಕೂಡ ಚರ್ಚೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ಅಂದರೆ ಒಂದು ಸೋಷಲ್ ಮೀಡಿಯಾ ಅಂತೀವಲ್ಲ, ಆ ಸೋಷಲ್ ಮೀಡಿಯಾಗೆ ಇನ್ಚಾರ್ಜ್ ಮಂತ್ರಿಗಳು ಸಿಕ್ಕ್ಯಾರ. ಯಾಕಂದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಗಳಾದ ನಂತರ ಬೆಳಗ್ಗೆ ಎದ್ದರೆ ಸಾಕು, ಅವ್ರ ಮೇಲೆ ಯಾರ್ಯಾರು ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಮಾಡೋದೇನು ಲ್ಯಾಪ್ಟಾಪ್ ಓಪನ್ ಮಾಡ್ಕೊತಾರೆ. ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ಅವರು ಯಾರ್ಯಾರು ಅವ್ರ ವಿರುದ್ಧವಾಗಿ ವರದಿಗಳನ್ನು ಮಾಡಿದಾರ, ಅವ್ರಿಗೆ ಯಾರ್ಯಾರು ಕಾಮೆಂಟ್ ಮಾಡಿದಾರ, ಅದನ್ನ ಲ್ಯಾಪ್ಟಾಪಲ್ಲಿ ತೆಗೆದ ತಕ್ಷಣ ಅವ್ರನ್ನ ಎಲ್ಲಿದ್ದಾರೆ ಅಂತೇಳಿ ಅವ್ರನ್ನ ಕಂಡುಹಿಡಿದು ನಂತರ ಪುನಃ ಪೊಲೀಸರಿಗೆ ಒಪ್ಸೋಂಥ ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿದ್ದಂಥ ಸೋಷಲ್ ಮೀಡಿಯಾ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ನಮ್ಮ ಖರ್ಗೆ ಅವರು ಮಾಡ್ತಾ ಇದ್ದಾರೆ, ಸಣ್ಣ ಖರ್ಗೆ ಅವರು. ಹಂಗಾಗಿ ಇವತ್ತು ಬೆಳಿಗ್ಗೆ ಎದ್ದರೆ ಸಾಕು ಅವ್ರು ಯಾರನ್ನ ಟೀಕೆ ಮಾಡ್ತಾರೆ. ಇವತ್ತು ಗೃಹ ಮಂತ್ರಿಗಳು, ಸೋಷಲ್ ಮೀಡಿಯಾ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಅವರು ಬೆಳಗ್ಗೆದ್ದರೆ ಸಾಕು RSSನೇ ಟೀಕೆಯನ್ನು ಮಾಡ್ತಾರೆ. ಬೆಳಗ್ಗೆದ್ದರೆ ಸಾಕು RSSನ ಟೀಕೆ ಮಾಡೋದು, ಸೋಷಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡ್ತಾ ಇರುವಂಥ ಯಾರ್ಯಾರು ಸೋಷಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರಾ, ಯಾವ್ಯಾವ ರೀತಿಯಲ್ಲಿ ಕಾಮೆಂಟ್ಗಳು ಮಾಡ್ತಾ ಇದ್ದಾರಾ ಅಂದೇಳಿ ಅವ್ರನ್ನೆಲ್ಲರೂ ಕೂಡ ಪೊಲೀಸರನ್ನ ಕಳಿಸಿ ಅವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಇವತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೂಡ ಆ ಭಾಗದಲ್ಲಿ ಒಬ್ಬ ವ್ಯಕ್ತಿನ ಇವತ್ತು ಅರೆಸ್ಟ್ ಮಾಡಿಸೋಂಥ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬಹುಶಃ ಅವ್ರಿಗೆ ಯೋಗ್ಯತೆಗೆ ಮೀರಿ, ಅವರ ಅರ್ಹತೆಗೆ ಮೀರಿ ಇವತ್ತು ಗೃಹ ಮಂತ್ರಿಗಳಾಗಿ ಇವತ್ತು ಅವರು ಹುದ್ದೆನ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಇವತ್ತು ವಯಸ್ಸಿಗೆ ಮತ್ತು ಅವರ ಅರ್ಹತೆ ಮೀರಿಯನ್ನು ಕೂಡ ಇವತ್ತು ಗೃಹ ಮಂತ್ರಿಗಳು ಕೊಟ್ಟಾರಂದ್ರಿಗಿನ ಅದನ್ನು ಸದುಪಯೋಗ ಮಾಡ್ಕೊಳ್ಳೋಂಥ ಕೆಲಸ ಇವತ್ತು ಗೃಹ ಮಂತ್ರಿಗಳು ಮಾಡಬೇಕಾಗಿದೆ. ಅದನ್ನು ಸದುಪಯೋಗವನ್ನು ಮಾಡಿಕೊಳ್ಳಾರ್ದಂತೆ ಇವತ್ತು ಎಲ್ಲವನ್ನು ಕೂಡ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನೋಡಿ ಅವ್ರನ್ನ ಯಾವ ರೀತಿಯಲ್ಲಿ ತೊಂದರೆ ಕೊಡಬೇಕನ್ನೋಂಥ ವಿಚಾರದಲ್ಲಿ ಕುಂತು ಅವ್ರು ಕೇವಲ ಈ ರಾಜ್ಯದ ಗೃಹ ಮಂತ್ರಿಗಳಲ್ಲ, ಸೋಷಲ್ ಮೀಡಿಯಾ ಮಂತ್ರಿಗಳಾಗಿ ಇವತ್ತು ಇನ್ಚಾರ್ಜ್ ಮಂತ್ರಿಗಳಾಗಿ ಕುಂತಿದ್ದಾರೆ. ಇವತ್ತು ನಾನು ಕೇಳ್ತೀನಿ, ಇವತ್ತು ನೀವು ಗೃಹ ಮಂತ್ರಿಗಳಾದ ಮೇಲೆ ಎದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಯಿತು? ಇವತ್ತು ತಾವು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟ್ರಿ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಬೇಕಿಲ್ಲ. ಏನಂದರೆ ನಿಮ್ಮ ಉದ್ದೇಶನೇ ಬೇರೆ ಆಗಿದ್ದಂಥ ಟೈಮಲ್ಲಿ ಅದನ್ನ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ತಾವು ಗಮನದಲ್ಲಿ ಇಟ್ಕೊಂಡಿಲ್ಲ. ಜೊತೆಲಿ ನೀವು ನೋಡಿದಂಥ ಟೈಮಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದಕರ ಬಗ್ಗೆ, ಟೆರರಿಸ್ಟ್ಗಳ ಬಗ್ಗೆ ನೀವೇನು ಆಕ್ಟಿವಿಟೀಸ್ ಏನು ನಡೀತಾವೋ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಯ್ತು. ಅದ್ರ ಬಗ್ಗೆ ಕೂಡ ಏನು ನಿಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಕರೆದು ನೀವು ಮಾತಾಡಬೇಕಾಯಿತು. ಟೆರರಿಸಮ್ ಆಕ್ಟಿವಿಟೀಸ್ ಏನೇನು ಆಗ್ತಾ ಇದೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋ ವಿಚಾರದ ಬಗ್ಗೆ ಅದ್ರ ಬಗ್ಗೆ ಕೂಡ ಗಮನ ಹರಿಸೋಂಥ ಕೆಲಸ ಆಗಲಿಲ್ಲ. ಇವತ್ತು ವಿಜಾಪುರದಲ್ಲಿ ಕೂಡ ಬ್ಯಾಂಕ್ ದರೋಡೆ ಆಯಿತು, ಅದ್ರ ಬಗ್ಗೆ ಕೂಡ ತಾವು ಗಮನ ಹರಿಸೋಂಥ ಕೆಲಸ ಆಗಲಿಲ್ಲ. ಇವತ್ತು ಇತ್ತೀಚೆಗೆ ಬೆಂಗಳೂರಲ್ಲಿ ಪುಡಿ ರೌಡಿಗಳು ಹೆಂಗಾಗಿದ್ದಾರೆ ಅಂತ ಹೇಳಿದ್ರಿಗಿನ ಸಾಕಷ್ಟು ಪುಡಿ ರೌಡಿಗಳೆಲ್ಲರೂ ಕೂಡ ಸೇರಿ ಇವತ್ತು ಯಾವನೋ ಬರ್ತ್ಡೇಗಳು ಮಾಡ್ಕೊತಾ ಇದ್ದಾರೆ ಅಂದ್ರಿಗಿನ ಅವರು ತಲವಾರುಗಳು ಇಟ್ಕೊಂಡು ಕೇಕನ್ನು ಕಟ್ ಮಾಡೋಂಥದ್ದು ಸ್ಥಿತಿಗೆ ಇವತ್ತೆಲ್ಲ ಪುಡಿ ರೌಡಿಗಳು ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ, ನೀವು ಗೃಹ ಮಂತ್ರಿಗಳಾದ ನಂತರ ಎಲ್ಲರೂ ಕೂಡ ಎದ್ದು ನಿಲ್ಲಂಥ ಕೆಲಸ ಆಗಿದೆ. ಇವತ್ತು ಲವ್ ಜಿಹಾದ್ ಬಗ್ಗೆ ಏನಾಗಿದೆ, ಇದ್ರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಏನೇನಾಗ್ತದೆ ಇದರ ಬಗ್ಗೆ ಕೂಡ ಯಾವುದೇ ರೀತಿಯಲ್ಲಿ ಕೂಡ ತಾವು ಗಮನ ಹರಿಸೋಂಥ ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ತಮಗೆ ಗೃಹ ಸಚಿವರಾಗಿ ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡಿರ್ಬೋದು, ಮಂತ್ರಿಗಳಾಗಿ ಗೃಹ ಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿರ್ಬೋದು. ಆದರೆ ಸೋಷಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳು ನೋಡೋದನ್ನು ಬಿಟ್ಟು ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳಾಗಿ ತಾವು ಏನು ಮಾಡಬೇಕು ಅನ್ನೋಂಥದ್ದು ಕೂಡ ಗಮನ ಹರಿಸೋಂಥ ಕೆಲಸ ಮಾಡಬೇಕು. ಇತ್ತೀಚೆಗೆ ನಿಮ್ಮ ಸರ್ಕಾರ ಬಂದ ನಂತರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಹೆಗ್ಗಿಲ್ಲಾರ್ದಂತ ನಡೀತಾ ಇದೆ. ಇವತ್ತು ರೌಡಿಸಮ್ ಅನ್ನೋಂಥದ್ದು ಕೂಡ ಹೆಗ್ಗಿಲ್ಲಾರ್ದಂತ ನಡೀತಾ ಇದೆ. ಇವತ್ತೆಲ್ಲ ಪುಡಿ ರೌಡಿಗಳೆಲ್ಲರೂ ಕೂಡ ಬೀದಿಗೆ ಬಂದು ಬಹಳಷ್ಟು ದೌರ್ಜನ್ಯಗಳು, ದಬ್ಬಾಳಿಕೆಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಇವತ್ತು ಗಾಂಜಾ ಇವತ್ತೆಲ್ಲ ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ತುಂಬ ಆಗ್ತಾರೆ. ಅದ್ರ ಬಗ್ಗೆ ಗಮನ ಕೊಡಿಸೋಂಥ ಕೆಲಸ ಆಗಬೇಕು. ನೀವು ಸೋಷಲ್ ಮೀಡಿಯಾ ಮಂತ್ರಿಗಳಾಗಿ ಇವತ್ತು ಈ ರೀತಿ ಯಾರನ್ನೋ ನಿಮ್ಮ ಕಾಮೆಂಟ್ ಮಾಡಿದಂಥವ್ರನ್ನ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡೋದು, ನಂತರ ಅವ್ರು ಅರೆಸ್ಟ್ ಮಾಡಿಸೋದಂಥ ಕೆಲಸ ಆಗಬಾರ್ದು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ.
ಸರ್ ಬಿಜೆಪಿ ಹೈಕಮಾಂಡ್ ಭೇಟಿ ಆಗ್ತೀವಿ ಅಂತ ಅಂದ್ರಿ, ಯಾರ್ಯಾರನ್ನ ಭೇಟಿ ಆಗಿದ್ದೀರಿ ಆಗ್ತೀರಿ? ನಾನು ಇನ್ನು ರಾಷ್ಟ್ರೀಯ ಅಧ್ಯಕ್ಷರದು ನಾನು ಅಪಾಯಿಂಟ್ಮೆಂಟ್ ಕೂಡ ನಾಳೆ ಇವತ್ತು ಕೇಳ್ತೀನಿ. ಅವರು ಇದ್ರೆ ಅವ್ರ ಹತ್ರ ಕೂಡ ನಾನು ಮಾತಾಡಿಕೊಂಡು ಹೋಗ್ತೀನಿ. ಇನ್ನು ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ನಾಳೆ ಬರ್ತೀನಿ ಅಂದೇಳಿ ಅವರು ಕೂಡ ನಾನು ಮಾತಾಡಿ ಅವ್ರ ಹತ್ರ ಕೆಲವೊಂದು ಚರ್ಚೆಗಳು ಮಾಡ್ಕೊಂಡು ಕೂಡ ಹೋಗ್ತೀನಿ. ಸೋಮಣ್ಣ ಅವ್ರ ಹತ್ರ ಕೂಡ ಭೇಟಿ ಉದ್ದೇಶ ಇಷ್ಟೇ, ಸಂಘಟನೆ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಜೊತೆಲಿ ಈ ರಾಜಕಾರಣದ ವಿದ್ಯಮಾನಗಳು ಏನೇನು ಆಗಬೇಕಾಗಿದೆ ಮುಂದಕ್ಕೆ, ಇನ್ನು ಕರ್ನಾಟಕದಲ್ಲಿ ಇನ್ನು ಇದ್ರ ಬಗ್ಗೆ ಮುನ್ನ 28 ಬರುವಂಥ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಗಟ್ಟಿ ಮಾಡಬೇಕು ಅದ್ರ ವಿಚಾರದಲ್ಲಿ ಕೂಡ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೀನಿ. ಮೊನ್ನೆ ಒಂದು ಟೀಮೇ ಬಂದಿತ್ತಲ್ಲ ಸರ್ ಸಂಘಟನೆ ಗಟ್ಟಿ? ಅಲ್ಲ, ಎಲ್ಲರೂ ಕೂಡ ಬಂದಿದ್ರು, ಚರ್ಚೆ ಆಗಿದೆ, ಸಾಕಷ್ಟು ಚರ್ಚೆಗಳು ಆಗಿದೆ. ಇಲ್ಲಿ ಕೂಡ ಈ ಕೆಲವೊಂದು ಗಮನಕ್ಕೆ ತರಬೇಕಾಗಿದೆ, ಅದು ಕೂಡ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ. ಸರ್, ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೋದು ಅನ್ನುವಂಥ ಚರ್ಚೆಗಳಿದಾವೆ. ನವೆಂಬರ್ಗೆ 3 ವರ್ಷ ಆಗುತ್ತೆ. ಅದಾದ ಬಳಿಕ ಹೊಸ ಅಧ್ಯಕ್ಷರ ಆಯ್ಕೆ ಆಗಬಹುದಾ ಅನ್ನುವಂಥ ಪ್ರಶ್ನೆ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ. ನಮಗೆ ಈಗಿದ್ದಂಥ ರಾಜ್ಯಾಧ್ಯಕ್ಷರು ಅವರು ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ದಾರ, ಪಾರ್ಟಿ ಸಂಘಟನೆಯನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರ. ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯದ ಉದ್ದಗಲಿಕ್ಕೂ ಕೂಡ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪಾರ್ಟಿ ಸಂಘಟನೆ ಮಾಡೋದ್ರ ಜೊತೆಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಜೋಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಂತದ್ದು ಅದೆಲ್ಲ ಕೂಡ ಹೈಕಮಾಂಡ್ ಬಿಟ್ಟಿರೋಂಥ ವಿಚಾರ. ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಚಲೋ ಕೆಲಸ ಮಾಡ್ತಾ ಇದ್ದಾರೆ, ಸಂಘಟನೆಯನ್ನು ಮಾಡ್ತಾರೆ, ಪಾರ್ಟಿಯನ್ನು ಕೂಡ ಗಟ್ಟಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ಅವ್ರ ಪಾತ್ರ, ನಮ್ಮ ಪಾತ್ರ ಇಷ್ಟೇ, ಪಾರ್ಟಿ ಏನು ಜವಾಬ್ದಾರಿ ಕೊಟ್ಟಿದ್ದಾನೆ ಅವತ್ತೆಲ್ಲ ಕೂಡ ಕಾಯ ವಾಚ ಮನಸ್ಸಿಂದ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಬಹುಶಃ ನನಗೆ 2018ರಲ್ಲಿ ಕೂಡ ನಾನು 14ರಲ್ಲಿ ನಾನು ಮೋದಿಜಿ ಸಾಹೇಬ್ರ ಜೊತೆಲಿ ಪ್ರಧಾನಮಂತ್ರಿ ಆಗುವಂಥ ಟೈಮಲ್ಲಿ ನಾನು ಯಡಿಯೂರಪ್ಪ ಅವರು ಕೂಡ ಅವತ್ತು ಸಂಸದರಾಗಿ ನಾವು ಆಯ್ಕೆ ಬಂದಿದ್ವಿ. ಆ ಸಂದರ್ಭದಲ್ಲಿ ಪುನಃ ಕರ್ನಾಟಕ ಹೋಗಬೇಕು ಅಂದೇಳಿ, ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂದೇಳಿ ಅವತ್ತು ಪಾರ್ಟಿ ತೀರ್ಮಾನ ತಗೊಂಡಂಥ ಟೈಮಲ್ಲಿ ಕೂಡ ಅವತ್ತು ಕರ್ನಾಟಕಕ್ಕೆ ಕೂಡ ಹೋಗಿದ್ವಿ. ಅವತ್ತು 2 ಕಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಾದಾಮಿ ಮತ್ತು ಮೊಣಕಾಲ್ಮೂರದಲ್ಲಿ ನಿಲ್ಲಬೇಕು ಅನ್ನೋಂಥ ಟೈಮಲ್ಲಿ ಅಲ್ಲಿ ಕೂಡ ನಿಂತು ಒಂದು ಕಡೆ ಸೋತಿದ್ವಿ, ಒಂದು ಕಡೆ ಗೆಲ್ಲಂತ ಕೆಲಸ ಕೂಡ ಮಾಡಿದ್ವಿ. ಆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸುಮಾರಾಗಿ ಕೆಲಸ ಮಾಡಿದ್ವಿ. 2018ರಲ್ಲಿ ಕೂಡ 14ರಲ್ಲಿ ನಿಂದ 18 ಸಂದರ್ಭದಲ್ಲಿ ಕೂಡ ಸುಮಾರಾಗಿ ನನಗೆ ಅವಕಾಶ ಕೊಟ್ಟಂತ ಟೈಮಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಆಮೇಲೆ ಸುಮಾರಾಗಿ 177 ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತು ಪ್ರಚಾರ ಮಾಡೋಂಥ ಕೂಡ ಕೆಲಸ ಆಗಿದೆ. ನಂತರ ಯಡಿಯೂರಪ್ಪ ಸಾಹೇಬರು ಕೂಡ ಅವತ್ತು ಕೂಡ ಅವರು ಕೂಡ ಒಂದು 150-170 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಂಥ ಕೆಲಸ ಆಗಿದೆ. ಯಾವತ್ತು ಪಾರ್ಟಿ ಅವಕಾಶ ಕೊಟ್ಟಿದೆ ಅವತ್ತೆಲ್ಲ ಕೂಡ ಸಂಘಟನೆ ಗಟ್ಟಿ ಮಾಡೋಂಥ ಕೆಲಸ ಅವತ್ತು ಮಾಡಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದೆ ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.